ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ದಿನ ಪತ್ರಿಕೆ ಒಂದರಲ್ಲಿ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನೆನ್ನೆನೂ ಕೂಡ ವಿಡಿಯೋ ಹಾಕಿದ್ದೀನಿ. ಯಾರ್ಯಾರು ನೋಡಿಲ್ಲ ದಯವಿಟ್ಟು ಒಂದು ಸಾರಿ ಆ ವಿಡಿಯೋಗೆ ಹೋಗಿ ನೋಡಿ. ನಿಮಗೆ ತುಂಬ ಅಂದರೆ ತುಂಬಾ ಈಸಿ ಆಗುತ್ತೆ. ಎಲ್ಲ ವಿಷಯನೂ ಓದೋದಕ್ಕಿಂತ ಚಾಯ್ಸ್ ಆಗಿರುವಂಥ ಈ ರೀತಿ ಕ್ವಶನ್ಗಳು ಬರುವಂಥ ವಿಷಯಗಳನ್ನ ಓದ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಮತ್ತು ನಿಮಗೆ ಓದಿದರೆ ಒಂಥರ ರಿವಿಷನ್ ಥರ ಆಗುತ್ತೆ. ಮೊದಲನೇ ಕ್ವಶನ್, ದೇಶದ ಸೇನಾಪಡೆಯ ಮುಖ್ಯಸ್ಥರು ಯಾರು? ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಜನರಲ್ ಮನೋಜ್ ಪಾಂಡೆ, ಉಪರಾಷ್ಟ್ರಪತಿ. ಇಲ್ಲಿ ರಾಷ್ಟ್ರಪತಿ ಯಾರಾದರೂ ಚೇಂಜ್ ಆಗ್ಬೋದು, ಒಬ್ಬರೇ ಇರ್ತಾರೆ, ಪ್ರಧಾನಮಂತ್ರಿ ಅಷ್ಟೇ. ಇಲ್ಲಿ ಆನ್ಸರ್ ಬಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಆನ್ಸರ್ ಬಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸೊ ಫ್ರೆಂಡ್ಸ್, ಇಲ್ಲಿ ತುಂಬ ಕ್ವಶನ್ಸ್ಗಳನ್ನ ಓದೋದ್ರಿಂದ ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಎರಡನೇ ಕ್ವಶನ್ ಬಂದು, ದೇಶದ ಭೂಸೇನಾ ಮುಖ್ಯಸ್ಥರು ಯಾರು? ದೇಶದ ಭೂಸೇನಾ ಮುಖ್ಯಸ್ಥರು ಯಾರ್ಯಾರಾಗಿರ್ತಾರೆ ಅಂದರೆ ಜನರಲ್ ಮನೋಜ್ ಪಾಂಡೆ, ಸುನೀಲ್ ಬೇರಿ, ಪ್ರಧಾನಮಂತ್ರಿಗಳು. ಸೊ ದೇಶದ ಭೂಸೇನಾ ಮುಖ್ಯಸ್ಥರು ಜನರಲ್ ಮನೋಜ್ ಪಾಂಡೆ. ಸೇನಾ ಮುಖ್ಯಸ್ಥರು ಅಂದಾಗ ಅಲ್ಲಿ ಮಿನಿಸ್ಟ್ರುಗಳು ಬರ್ತಾರೆ. ಇಲ್ಲಿ ಭೂಸೇನಾ, ವಾಯುಸೇನಾ ಅದಕ್ಕೆಲ್ಲ ಸಪ್ರೇಟ್ ಇರ್ತಾರೆ. ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಯಾರು? ಪ್ರೆಸೆಂಟ್ ಸಾಮಾನ್ಯ ಜ್ಞಾನ ಅಂದರೆ ಪ್ರಚಲಿತ ಘಟನೆಗಳ ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ. ಸೊ ಇದಂತೂ ಕೇಳಂಗೆ ಇಲ್ಲ, ಡಿ ಕೆ ಶಿವಕುಮಾರ್. ಇದಕ್ಕೆಲ್ಲ ಆಪ್ಷನ್ ಎಲ್ಲ ಹೇಳಂಗೆ ಇಲ್ಲ, ನೀವೇ ಆನ್ಸರ್ ಹೇಳ್ಬಿಡ್ಬೋದು. ಸೊ ತುಂಬಾ ಈಸಿಯಾಗಿ ಇರುವಂಥ ಕ್ವಶನ್. ಈ ರೀತಿ ಕೊಟ್ಬಿಟ್ರೆ ತುಂಬ ಚೆನ್ನಾಗಿ ಆನ್ಸರ್ ಮಾಡ್ತೀವಲ್ವ. ಸೊ ಇದೇ ರೀತಿ ಕೊಡಲಿ ಅಂತ ಕೇಳ್ಕೊತೀನಿ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿ ಯಾರು? ಈ ರೀತಿ ಕ್ವಶನ್ ಅಂತೂ 99% ಬರುತ್ತೆ. ಎಚ್ ಕೆ ಪಾಟೀಲ್, ಎಚ್ ಸಿ ಮಹದೇವಪ್ಪ, ಪ್ರಿಯಾಂಕ ಖರ್ಗೆ, ಮಧು ಬಂಗಾರಪ್ಪ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಮಂತ್ರಿ ಆಗಿರೋರು ಅಂದರೆ ಪ್ರಿಯಾಂಕ ಖರ್ಗೆ. ಹಾಗಾದರೆ ಬೇಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಶಿಕ್ಷಣ ಇಲಾಖೆಯ ಮಂತ್ರಿ ಯಾರು ಅಂತ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಯಾಕಂದರೆ ಇದಂತೂ ತುಂಬಾ ಈಸಿ. ಹಾಗಾದರೆ ಬೇಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂದು, ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವರು ಯಾರು? ಸುರೇಶ್ BS, SS ಮಲ್ಲಿಕಾರ್ಜುನ, ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್, ಶಿವರಾಜ್ ತಂಗಡಗಿ. ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಅಧಿಕಾರಿ ಅಂದರೆ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್. ಸೊ ಈಗ ಬೇಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂದು, ಇದು ಪ್ರಚಲಿತ ಘಟನೆಗಳ ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು. ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ನಾನು ಹೇಳ್ತಾ ಇರುವಂಥದ್ದು. ಯಾಕಂದರೆ ನಾವು ಪ್ರಚಲಿತ ಘಟನೆಗಳ ಬಗ್ಗೆ ನಾವು ಗಮನ ಹರಿಸಲ್ಲ, ಹಿಸ್ಟ್ರಿ ಬಗ್ಗೆ ಹೇಳ್ಕೊಂಡು ಹೋಗ್ತೀವಿ, ಈ ವಿಷಯನ ಬಿಟ್ಬಿಡ್ತೀವಿ. ಮೇಯ್ನಾಗಿ ಈ ವಿಷಯನೂ ಕೂಡ ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ತುಂಬ ಈಸಿಯಾಗಿ 20 ಮಾರ್ಕ್ಸ್ನ ನಾವು ತಗೋಬೋದು. ಹಾಗಾಗಿ ನಾನು ನಿನ್ನೆಯಿಂದ ಇವತ್ತಿನವರೆಗೂ ಕೂಡ ನಾನು ಪ್ರಚಲಿತ ಘಟನೆಗಳ ಬಗ್ಗೆ ಅಂದರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯಗಳನ್ನೇ ನಾನು ನಿಮಗೆ ತಿಳಿಸ್ಕೊಡ್ತಾ. ನೆಕ್ಸ್ಟ್ ಕ್ವಶನ್ ಬಂದು, ನಮ್ಮ ರಾಜ್ಯದ ರಾಜ್ಯಪಾಲರು ಯಾರು? ಪ್ರೆಸೆಂಟ್ ತಾವರ್ ಚಂದ್ ಗೆಹ್ಲಾಟ್, ಸಿ ಪುಟ್ಟರಂಗ ಶೆಟ್ಟಿ, MK ಪ್ರಾಣೇಶ್, KR ಮಹಾಲಕ್ಷ್ಮಿ. ಸೊ ಆನ್ಸರ್ ಅಂತೂ ತುಂಬಾ ಈಸಿ, ತಾವರ್ ಚಂದ್ ಗೆಹ್ಲಾಟ್. ನಮ್ಮ ರಾಜ್ಯದ ಪ್ರಸ್ತುತ ರಾಜ್ಯಪಾಲರು ತಾವರ್ ಗೆಹ್ಲಾಟ್. ಸೊ ಇಂಥ ವಿಷಯಗಳೆಲ್ಲ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಅಂತ ಹೇಳಲ್ಲ, ಯಾಕಂದರೆ ಇದೆಲ್ಲ ಗೊತ್ತಿರುವಂಥ ವಿಷಯಗಳೇ. ವಿಧಾನ ಪರಿಷತ್ನ ಉಪಸಭಾಪತಿ ಯಾರು? ಬಸವರಾಜ್ ಹೊರಹಟ್ಟಿ, ಡಿ ಸುಧಾಕರ್, ರಹೀಂ ಖಾನ್, MK ಪ್ರಾಣೇಶ್. ವಿಧಾನ ಪರಿಷತ್ನ ಉಪಸಭಾಪತಿ ಯಾರು? ಬಸವರಾಜ್ ಹೊರಹಟ್ಟಿ, ಡಿ ಸುಧಾಕರ್, ರಹೀಂ ಖಾನ್, MK ಪ್ರಾಣೇಶ್. ನಿಮಗೆ ಅನ್ಕೋಬೋದು ನೀವು, ಇವರೇನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಏನು ಹೇಳ್ತಾ ಇರ್ಬೋದು ಅಂತ. ಸೊ ಮುಂದೊಂದು ದಿನ ಪರೀಕ್ಷೆಗೆ ನೀವು ಅಟೆಂಡ್ ಆಗ್ತಿರಲ್ಲ, ಆವಾಗ ನಿಮಗೆ ಗೊತ್ತಾಗುತ್ತೆ. MK ಪ್ರಾಣೇಶ್. ಯಾಕಂದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಹಾಕ್ತಾ ಇರುವಂಥದ್ದು. ಹಾಗಾಗಿ ಬೇಗ ಇನ್ನು 20 ದಿನದಲ್ಲಿ ಪ್ರಿಪೇರ್ ಆಗಬೇಕು ಅಂದರೆ ಎಕ್ಸ್ಪ್ಲೇನ್ ಮಾಡ್ಕೋತಾ ಹೋದರೆ ನಾವು ಪ್ರಿಪೇರ್ ಆಗೋಕ್ಕಾಗಲ್ಲ. ಆನ್ಸರ್ಗಳನ್ನ ಬೇಗ ಅರ್ಥ ಮಾಡ್ಕೋತಾ ಹೋದರೆ ಬೇಗನೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ನೆಕ್ಸ್ಟ್ ಕ್ವಶನ್, ನಮ್ಮ ರಾಜ್ಯದ ನೂತನ ಅಡ್ವೊಕೇಟ್ ಜನರಲ್ ಯಾರು? PB ವರಾಲೆ, ರಕೇಳಿ ರಾ ಬರುತ್ತೆ, ಸಾರಿ. SR ಬನ್ನೂರ್ ಮಠ, ಮನೋಜ್ ಶೆಟ್ಟಿ. ಆನ್ಸರ್ ಬಂದು ಶಶಿಕಿರಣ್ ಶೆಟ್ಟಿ.
ಪ್ರಸ್ತುತ ಜನರಲ್ ಅಡ್ವೊಕೇಟ್ ಇರೋವಂಥವ್ರು ಶಶಿಕಿರಣ್ ಶೆಟ್ಟಿ. ಹಾಗಾದರೆ ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂದು ಈ ಸಾರಿ ಸ್ವಲ್ಪ ಲೆಂತಾಗಿ ಕ್ವಶನ್ಗಳನ್ನ ಕೊಟ್ಟಿದ್ದೀನಿ. ನಮ್ಮ ರಾಜ್ಯದ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು, ಈ ರೀತಿ ಕ್ವಶನ್ಗಳನ್ನ ಕೇಳ್ತಾರೆ. ನಮ್ಮ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು TS ನಾಗಾಭರಣ, ಜಯಪ್ರಕಾಶ್ ಹೆಗ್ಡೆ, ಆರ್ ಪ್ರಮೀಳಾ ನಾಯ್ಡು, ಕೆ ನಾಗಣ್ಣಗೌಡ. ನಮ್ಮ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು TS ನಾಗಾಭರಣ, ಜಯಪ್ರಕಾಶ್ ಹೆಗ್ಡೆ, ಆರ್ ಪ್ರಮೀಳಾ ನಾಯ್ಡು, ಕೆ ನಾಗಣ್ಣ. ಜಯಪ್ರಕಾಶ್ ಹೆಗ್ಡೆ ಅವರು ಹಿಂದುಳಿದ ವರ್ಗಗಳ ಅಧಿಕಾರಿ ಆಗಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಜಯಪ್ರಕಾಶ್ ಹೆಗ್ಡೆ. ಈ ರೀತಿ ನೀವು ನೋಡ್ಕೊತಾ ಹೋದರೆ ಈಸಿಯಾಗಿ ಈ ರೀತಿ ಕ್ವಶನ್ಗಳು ಬಂದರೆ ಆನ್ಸರ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಭಾರತದ ಮೊದಲ ಲೋಕಪಾಲರು, ನಮ್ಮ ಭಾರತದ ಮೊದಲ ಲೋಕಪಾಲರು ಯಾರು? ಪಿನಾಕಿ ಚಂದ್ರ ಘೋಷ್, ವಿನಯ್ ಮೋಹನ್ ಕ್ವಾತ್ರಾ, ರಾಜೀವ್ ಗೌಬಾ, ಗಿರೀಶ್ ಚಂದ್ರ ಮುರ್ಮು. ಬರುತ್ತದೋ ಭಾರತದ ಮೊದಲ ಲೋಕಪಾಲರು ಪಿನಾಕಿ ಚಂದ್ರ ಘೋಷ್. ಇದಕ್ಕೆ ಆನ್ಸರು ಪಿನಾಕಿ ಚಂದ್ರ ಘೋಷ್. ಈ ರೀತಿ ತಿಳ್ಕೊಂಡ್ರೆ ಸಾಕು. ರಾಜ್ಯಸಭೆಯ ಅಧ್ಯಕ್ಷರು ಯಾರು? ನಮ್ಮ ರಾಜ್ಯಸಭೆಯ ಅಧ್ಯಕ್ಷರು ಜಗದೀಪ್ ಧನ್ಕರ್, ಓಂ ಬಿರ್ಲಾ, ಹರಿವಂಶ ನಾರಾಯಣ ಸಿಂಗ್, ನರೇಂದ್ರ ಮೋದಿ ಅವರು ನೀತಿ ಆಯೋಗದ ಅಧ್ಯಕ್ಷರು ಯಾರು ಅಂದರೆ ನರೇಂದ್ರ ಮೋದಿ. ಇದಕ್ಕೆ ಆನ್ಸರ್ ಬಂದು ಜಗದೀಪ್ ಧನ್ಕರ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಯಾರು? ರಾಜೀವ್ ಗೌಬಾ, ಹಂಸರಾಜ್, ಗಂಗಾರಾಮ್ಜಿ ಅಹಿರ್, MS ಸ್ವಾಮಿನಾಥನ್, ಸುಮನ್ ಬೆರಿ. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಯಾರು? ರಾಜೀವ್ ಗೌಬಾ, ಹಂಸರಾಜ್, ಗಂಗಾರಾಮ್ಜಿ ಅಹಿರ್, MS ಸ್ವಾಮಿನಾಥನ್, ಸುಮನ್ ಬೆರಿ. ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಮಾಡಿದ್ರೆ ಎಲ್ಲವೂ ಕೂಡ ಈಸಿ ಆಗುತ್ತೆ. ನೀವು ಇದನ್ನು ಓದ್ಕೊಂಡು ಗಟ್ಟೊಡೆಯೋದು, ಉರಿ ಹೊಡೆಯೋದು ಅಂತೆಲ್ಲ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ, ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ಸಾಕು. ಆನ್ಸರ್ ಬಂದು ಹಂಸರಾಜ್ ಗಂಗಾರಾಮ್ಜಿ ಅಹಿರ್. ಆನ್ಸರ್ ಬಂದು ಹಂಸರಾಜ್ ಗಂಗರಾಜ್ ರಾಮ್ಜಿ ಅಹಿರ್. ಹಾಗಾದರೆ ಬೇಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈ ಕೆಳಗೆ ಕೊಟ್ಟಿರುವ ಪ್ರದೇಶಗಳಲ್ಲಿ ಒಂದು ಕೇಂದ್ರಾಡಳಿತ ಪ್ರದೇಶವಲ್ಲ. ಛತ್ತೀಸ್ಗಢ, ಚಂಡೀಗಢ, ಲಕ್ಷದ್ವೀಪ, ದೆಹಲಿ. ಸೊ ನಮ್ಮ ದೇಶದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳು ಯಾವುವು ಅಂತ ನಿಮಗೆ ಜ್ಞಾಪಕ ಇರಲಿ. ಆನ್ಸರ್ ಬಂದು ಛತ್ತೀಸ್ಗಢ. ಇಲ್ಲಿ ಕೇಂದ್ರಾಡಳಿತ ಪ್ರದೇಶಗಳು ಯಾವ್ಯಾವಪ್ಪ ಅಂತಂದರೆ ದೆಹಲಿ, ಅಂಡಮಾನ್ ಮತ್ತು ನಿಕೋಬಾರ್, ಚಂಡೀಗಢ, ದಿಯು ದಾಮನ್, ದಾದರ್ ಮತ್ತು ನಗರ ಹಾವೇರಿ, ಲಕ್ಷದ್ವೀಪ, ಪಾಂಡಿಚೇರಿ, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್. ಈ ರೀತಿ ಕ್ವಶನ್ಗಳನ್ನ ಕೇಳ್ತಾರೆ. ಇಲ್ಲದ್ರೆ ಈ ಪ್ರದೇಶವನ್ನು ಕೊಟ್ಬಿಟ್ಟು ಇದರಲ್ಲಿ ಯಾವುದು ಅಲ್ಲ ಅಂತಲೂ ಸಹ ಕೊಡ್ತಾರೆ. ಆಗ ನೀವು ಚಾಯ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಪ್ರಮೀಳಾ ನಾಯ್ಡು, ನಾಗಣ್ಣಗೌಡ, ಷಡಕ್ಷರಿ ಸ್ವಾಮಿ, ಜಯಪ್ರಕಾಶ್ ಹೆಗ್ಡೆ. ಇದು ರಿಪೀಟ್ ಬಂತು ಕ್ವಶನು ಅಂತ ಅನಿಸ್ತೈತೆ. ಸೊ ನಾನೊಂದು 4-5 ಕ್ವಶನ್ ಹಿಂದೆನೇ ಹೇಳಿದ್ದೆ ಅನಿಸುತ್ತೆ. ಜಯಪ್ರಕಾಶ್ ಹೆಗ್ಡೆ ಅವರು ಹಿಂದುಳಿದ ವರ್ಗಗಳ ಆಯೋಗಗಳ ಅಧ್ಯಕ್ಷರು ಆಗಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಜಯಪ್ರಕಾಶ್ ಹೆಗ್ಡೆ. ಸೊ ನಾನು ಕೊಡ್ತಾ ಇರುವಂಥ ಕ್ವಶನ್ ಅಂದರೆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನಾನು ರಿವಿಷನ್ ವಿಡಿಯೋ ಹಾಕಿದ್ದೆ. ನಾನು ಹೇಳಿದಂಥ 50 ಕ್ವಶನ್ಗಳು ಅದರಲ್ಲಿ ಬಂದಿತ್ತು. ಹಾಗಾಗಿ ಇಂಪಾರ್ಟೆಂಟಾಗಿರುತ್ತೆ ಕ್ವಶನ್, ದಯವಿಟ್ಟು ಅಬ್ಸರ್ವ್ ಮಾಡಿ. ವಿಶ್ವ ಕ್ಯಾನ್ಸರ್ ದಿನಾಚರಣೆ ಯಾವಾಗ ಮಾಡ್ತೀವಿ? ಫೆಬ್ರವರಿ 3, 5, ಫೆಬ್ರವರಿ 4, ಫೆಬ್ರವರಿ 1. ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಫೆಬ್ರವರಿ 4ರಂದು ಆಚರಣೆ ಮಾಡ್ತೀವಿ. ಆ ದಿನ ಇರುವಂಥದ್ದು ಫೆಬ್ರವರಿ 4. ವಿಶ್ವ ಏಡ್ಸ್ ದಿನಾಚರಣೆ ಯಾವಾಗ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿಶ್ವ ಪರಿಸರ ದಿನಾಚರಣೆ, ಇದಂತೂ ತುಂಬಾ ಈಸಿ, ಗೆಸ್ ಮಾಡಿ ಕಾಮೆಂಟ್ ಮಾಡಿ. ಜೂನ್ 1, ಜೂನ್ 4, ಜೂನ್ 5, ಜೂನ್ 7. ವಿಶ್ವ ಪರಿಸರ ದಿನಾಚರಣೆ ಯಾವಾಗ ನಾವು ಆಚರಣೆ ಮಾಡೋದು? ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೀವಿ. ಈ ರೀತಿ ದಿನಾಚರಣೆಗಳನ್ನು ಕೇಳ್ತಾರೆ ಮತ್ತು ಇಂಗ್ಲೀಷ್ ವರ್ಡ್ಸ್ಗಳನ್ನ ಕೇಳ್ಬಿಟ್ಟು ಕನ್ನಡ ವಿಸ್ತೃತ ರೂಪ. ಸೊ ನೋಡಿ ಬಂತು TRIM ಟ್ರಿಮ್ಸ್, ಇದರ ವಿಸ್ತೃತ ರೂಪ ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುಯಲ್ ಮೀನ್ಸ್ ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಜರ್ಸ್, ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುಯಲ್
ಸೊ ಇದಕ್ಕೆ ಆನ್ಸರ್ ಬಂದು ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಸರ್ಸ್ಮೆಂಟ್. ಟ್ರಿಮ್ಸ್ ಅಂದರೆ ವ್ಯಾಪಾರ ಸಂಬಂಧಿತ ಹೂಡಿಕೆ ಕ್ರಮಗಳು. ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಜರ್ಸ್ ಅಂದರೆ ವ್ಯಾಪಾರ ಸಂಬಂಧಿತ ಹೂಡಿಕೆ ಕ್ರಮಗಳು. ಈ ರೀತಿ ಇಂಗ್ಲೀಷಲ್ಲಿ ಕೊಟ್ಬಿಟ್ಟು ಕನ್ನಡ ಅರ್ಥ ಹೇಳಿ ಅಂದರೂ ಹೇಳಕ್ಕೆ ರೆಡಿ ಇರಬೇಕು. ನ್ಯಾಟೋ ಪದದ ವಿಸ್ತೃತ ರೂಪ ನ್ಯೂ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್, ನ್ಯೂಕ್ಲಿಯರ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್, ನಾರ್ತ್ ಇಂಟರ್ನ್ಯಾಷನಲ್ ಟ್ರೀಟಿ ಆರ್ಗನೈಜೇಷನ್. ನ್ಯಾಟೋ ಈ ಪದದ ವಿಸ್ತೃತ ರೂಪ. ನ್ಯಾಟೋ ಬಂದಿದ್ದು ಯುದ್ಧ ನಡಿಬೇಕಾದ್ರೆ ಭೂಶಸ್ತ್ರಾಸ್ತ್ರಗಳನ್ನು ರಕ್ಷಣೆ ನೋಡ್ಕೊಳ್ಳೋದು, ಶಾಂತಿಯನ್ನು ತರುವಂಥದ್ದು. ಇದರ ಉದ್ದೇಶದಿಂದ ನ್ಯಾಟೋ ಅನ್ನೋ ಒಂದು ಸಂಸ್ಥೆನ ಜಾರಿಗೆ ತರ್ತಾರೆ. ಅದರ ವಿಸ್ತೃತ ರೂಪ ಬಂದು ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್, ಉತ್ತರ ಅಟ್ಲಾಂಟಿಕ್ ಮೈತ್ರಿಕೂಟ. ಇದರ ಕನ್ನಡ ಅರ್ಥ ಉತ್ತರ ಅಟ್ಲಾಂಟಿಕ್ ಮೈತ್ರಿಕೂಟ. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಇದರ ಕನ್ನಡ ಅರ್ಥ ಹೇಳಿ ಅಂತ ಹೇಳಿದ್ರೆ ನೀವು ಉತ್ತರ ಅಟ್ಲಾಂಟಿಕ್ ಮೈತ್ರಿಕೂಟ ಅಂತ ಹೇಳಬೇಕು. 2023ರ 108ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅಧಿವೇಶನ ನಡೆದದ್ದು ಯಾವ ಸ್ಥಳದಲ್ಲಿ? 108ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅಧಿವೇಶನ ರಾಜಸ್ಥಾನ್, ನಾಗಪುರ, ತಮಿಳುನಾಡು, ದೆಹಲಿ. ಇದಕ್ಕೆ ಆನ್ಸರ್ ಬಂದು ನಾಗಪುರ. ವಿಜ್ಞಾನ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಡಾಕ್ಟರ್ ವಿಜಯಲಕ್ಷ್ಮಿ ಅವರು. ವಿಜಯಲಕ್ಷ್ಮಿ ಸಕ್ಸೇನಾ ಅಂತ ಇವ್ರ ಹೆಸರು ಸಕ್ಸೇನಾ. ಇದರ ಉದ್ದೇಶ ಬಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಫಾರ್ ಸೂಟೇಬಲ್ ಡೆವಲಪ್ಮೆಂಟ್ ವಿತ್ ವುಮೆನ್ಸ್ ಇಂಪ್ರೂವ್ಮೆಂಟ್. ನಿಮಗೆ ಈ ರೀತಿಯೂ ಕೂಡ ಕ್ವಶನ್ ಕೇಳ್ತಾರೆ, ಯಾವ ಉದ್ದೇಶದಿಂದ ಅಧಿವೇಶನವನ್ನು ನಡೆಸಿದ್ರು ಅಂತ ಕೇಳ್ತಾರೆ. ಹಾಗಾಗಿ ನೀವು ಈ ರೀತಿ ಆನ್ಸರ್ ಮಾಡಬೇಕು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಫಾರ್ ಸೂಟೇಬಲ್ ಡೆವಲಪ್ಮೆಂಟ್ ವಿತ್ ವುಮೆನ್ಸ್ ಇಂಪ್ರೂವ್ಮೆಂಟ್. ಈ ರೀತಿ ನೀವು ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ಸಾಕು, ತುಂಬ ಈಸಿಯಾಗಿ ನೀವು ಆನ್ಸರ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಇದರ ಅಧ್ಯಕ್ಷತೆಯನ್ನು ಡಾಕ್ಟರ್ ವಿಜಯಲಕ್ಷ್ಮಿ ಸಕ್ಸೇನಾ ಅಧ್ಯಕ್ಷತೆಯನ್ನು ವಹಿಸಿದರು. ಹಾಗಾಗಿ ಈಗ ನಾವು ತಡ ಮಾಡೋದು ಬೇಡ, ಬೇಗ ಬೇಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಒಂದೊಂದೇ ವಿಡಿಯೋ ಲೆಂತ್ ಹೋದರೆ ನಿಮಗೆ ಓದೋದಕ್ಕೆ ಕಷ್ಟ ಆಗುತ್ತೆ ಅಂತ ಸಣ್ಣ ವಿಡಿಯೋ ಮಾಡಿರುವಂಥದ್ದು. 86ನೇ ಅಖಿಲ ಭಾರತ ಕನ್ನಡ ಸಮ್ಮೇಳನ ನಡೆದ ಸ್ಥಳ ಕೇಳಿಸ್ಕೊಳ್ಳಿ. 86ನೇ ಮೈಸೂರು, ಗುಲ್ಬರ್ಗ, ಹಾವೇರಿ ಅಂತ ಬರೆಯೋದಕ್ಕೆ ಕಾವೇರಿ ಅಂತ ಬರೆದಿದ್ದೀನಿ. ನೆಕ್ಸ್ಟು ಮಂಡ್ಯ. 86ನೇ ಅಖಿಲ ಭಾರತ ಕನ್ನಡ ಸಮ್ಮೇಳನ ಎಲ್ಲಿ ನಡೀತು ಫ್ರೆಂಡ್ಸ್? ಸೊ ಇದಂತೂ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನೆಲ್ಲ ನೀವು ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ತುಂಬ ಈಸಿಯಾಗಿ ನಾವು ಆನ್ಸರ್ ಮಾಡೋದಕ್ಕೆ ಸಹಾಯ ಆಗುತ್ತೆ. 86ನೇ ಅಖಿಲ ಭಾರತ ಕನ್ನಡ ಸಮ್ಮೇಳನ ಹಾವೇರಿಯಲ್ಲಿ. ಇದರ ಅಧ್ಯಕ್ಷತೆಯನ್ನು ಡಾಕ್ಟರ್ ಎಂ ದೊಡ್ಡರಂಗೇಗೌಡರವರು ಅಧ್ಯಕ್ಷತೆಯಲ್ಲಿ ನಡೆದಿರುವಂಥದ್ದು. ಹಾಗಾದರೆ ನಿಮಗೊಂದು ಕ್ವಶನ್, 87ನೇ ಅಖಿಲ ಭಾರತ ಕನ್ನಡ ಸಮ್ಮೇಳನ ಮಂಡ್ಯದಲ್ಲಿ ನಡೆಯುತ್ತೆ. ಆನ್ಸರ್ ಹೇಳೇಬಿಟ್ಟೆ, ಮಂಡ್ಯದಲ್ಲಿ ನಡೆಯುತ್ತೆ. ಆದರೆ ಇನ್ನೂ ಕೂಡ ಇದರ ಅಧ್ಯಕ್ಷರು ಯಾರು ಅಂತ ಇನ್ನೂ ತಿಳಿಸಿಲ್ಲ. 22ನೇ ಕ್ವಶನ್ಗೆ ಹೋಗೋಣ. 2022ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಯಾರು? 2022ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಯಾರು? ಪ್ರೊಫೆಸರ್ ದೊಡ್ಡರಂಗೇಗೌಡ, ಡಾಕ್ಟರ್ ಮೂಡ್ನಾಕೂಡು ಚಿನ್ನಸ್ವಾಮಿ, ಶ್ರೀ ಸಿದ್ದೇಶ್ವರ ವಿಜಯಲಕ್ಷ್ಮಿ. ಇದಕ್ಕೆ ಆನ್ಸರ್ ಬಂದು ಡಾಕ್ಟರ್ ಮೂಡ್ನಾಕೂಡು ಚಿನ್ನಸ್ವಾಮಿ. ಇವರ ಕೃತಿ ಬಹುತ್ವ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಚಿಂತನೆ. ಇದಕ್ಕೆ ಆನ್ಸರ್ ಡಾಕ್ಟರ್ ಮೂಡ್ನಾಕೂಡು ಚಿನ್ನಸ್ವಾಮಿ. ನೆಕ್ಸ್ಟ್ ಕ್ವಶನ್, ನಡೆದಾಡುವ ದೇವರು ಜ್ಞಾನಯೋಗಿ ಎಂದೇ ಖ್ಯಾತರಾಗಿದ್ದಂತಹ ಸ್ವಾಮಿಗಳು 2023 ಜನವರಿ 2ರಂದು ವಿಜಯಪುರ ಜಿಲ್ಲೆಯ ಜ್ಞಾನಯೋಗಿ ಆಶ್ರಮದಲ್ಲಿ ನಿಧನರಾಗುತ್ತಾರೆ. ಅವರು ಯಾರನ್ನ ನಾವು ನಡೆದಾಡುವ ಗುರುಗಳು ದೇವರು ಅಂತ ಕರಿತಿದ್ವಿ? ಬಾಲಗಂಗಾಧರ ಸ್ವಾಮಿ, ಶ್ರೀ ಸಿದ್ದೇಶ್ವರ ಶ್ರೀಗಳು, ಯೋಗಾನಂದ ಸ್ವಾಮಿಗಳು ಯಾರು ಅಲ್ಲ. ಯಾರಿರ್ಬೋದು ಗೆಸ್ ಮಾಡಿ. ತುಂಬ ಅಂದರೆ ತುಂಬಾ ಈಸಿ. ಇಲ್ಲಿ ಇಬ್ಬರು ತುಂಬ ಫೇಮಸ್ ಆಗಿದ್ದಾರೆ, ಆದರೆ ಒಬ್ಬರು ಚಿಂಚನಗಿರಿಗೆ ಸೇರ್ಕೋತಾರೆ. ಸಿದ್ದೇಶ್ವರ ಶ್ರೀ ಅವ್ರನ್ನ ನಾವು ನಡೆದಾಡುವ ದೇವರು ಅಂತ ನಾವು ಕರಿತೀವಿ. ಇವರು 2022ರಲ್ಲಿ ಮರಣ ಹೊಂದಿದ್ದು. ನೆಕ್ಸ್ಟ್ ಕ್ವಶನ್, ಫುಟ್ಬಾಲ್ ದಂತಕಥೆ ಎಂದೇ ಖ್ಯಾತರಾದಂತಹ ಬ್ರೆಜಿಲ್ ಆಟಗಾರ ಪಿಲೆ ಅವರು ಎಷ್ಟರಲ್ಲಿ ನಿಧನರಾಗುತ್ತಾರೆ? ಅವರು ಕೂಡ ರೀಸೆಂಟಾಗಿ ನಿಧನರಾಗ್ತಾರೆ. 2022 ಡಿಸೆಂಬರ್ 29, ಡಿಸೆಂಬರ್ 30, ಡಿಸೆಂಬರ್ 15, ಡಿಸೆಂಬರ್ 1. ಇದಕ್ಕೆ ಆನ್ಸರ್ ಬಂದು ಡಿಸೆಂಬರ್ 29, 2020ರಲ್ಲಿ ನಿಧನರಾಗ್ತಾರೆ. ಹಾಗಾದರೆ ಈಗ ನಾವು ಬೇಗ ಬೇಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇನ್ನೊಂದು ಸ್ವಲ್ಪ ಕ್ವಶನ್ ಇದೆ, ಅಷ್ಟೇ ಮುಗ್ದೋಗುತ್ತೆ. 30 ಕ್ವಶನ್ ಅಷ್ಟೇ ನಾನು ಹೇಳ್ತಾ ಇರುವಂಥದ್ದು. ನೆಕ್ಸ್ಟ್ ಕ್ವಶನ್ ಬಂದು 2023 ಜನವರಿ 13ರಂದು ಪ್ರಧಾನಿ ನರೇಂದ್ರ ಮೋದಿಯವರು ಯಾವ ನದಿಗೆ ಚಾಲನೆಯನ್ನು ನೀಡ್ತಾರೆ? ಕೇಳಿಸ್ಕೊಳ್ಳಿ. ಗಂಗಾ ನದಿ, ಬ್ರಹ್ಮಪುತ್ರ ನದಿ, ಗಂಗಾ ವಿಲಾಸ್ ಕ್ರೂಸ್ ನದಿ, ಹಾವೇರಿ ನದಿ. ಇಲ್ಲೂ ಅಷ್ಟೇ ಕಾವೇರಿ ಅಂತಲೇ ಕೊಟ್ಟಿದ್ದೀನಿ. ಇಲ್ಲ ಕಾವೇರಿ ನದಿನೇ.
ಇದಕ್ಕೆ ಆನ್ಸರ್ ಬಂದು ಗಂಗಾ ವಿಲಾಸ್ ಕ್ರೂಸ್ ನದಿಗೆ ಚಾಲನೆಯನ್ನು ಕೊಡ್ತಾರೆ ಜನವರಿ 1, 2023ರಲ್ಲಿ. ಇದು ವಿಶ್ವದ ಅತಿ ಉದ್ದನೆಯ ನದಿ ಕ್ರೂಸ್ ಅಂತ ಒಂದು ಹೆಸರಲ್ಲೇ ಇದು ಖ್ಯಾತಿಯನ್ನು ಪಡ್ಕೊಂಡಿರುವಂಥದ್ದು. ಯಾವುದು? ಗಂಗಾ ವಿಲಾಸ್ ಕ್ರೂಸ್ ನದಿ. ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ನರೇಂದ್ರ ಮೋದಿಯವರು ಇದಕ್ಕೆ ಚಾಲನೆಯನ್ನು ಕೊಟ್ಟವರು ಜನವರಿ 1, 2023ರಲ್ಲಿ. ವಿಶ್ವದ ಅತಿ ಉದ್ದನೆಯ ನದಿ. ನೆಕ್ಸ್ಟ್ ಕ್ವಶನ್, ಪಿಪಾ ವಿಶ್ವಕಪ್ ಫುಟ್ಬಾಲ್ ಎಷ್ಟರಲ್ಲಿ ನಡೆಯಿತು? 2022, 23, 21, 24. ಪಿಪಾ ವಿಶ್ವಕಪ್ ಫುಟ್ಬಾಲ್ ಎಷ್ಟರಲ್ಲಿ ನಡೆಯಿತು? ಪಿಪಾ ವಿಶ್ವಕಪ್ ಫುಟ್ಬಾಲ್ ರೀಸೆಂಟಾಗಿ ಪ್ರಚಲಿತ ಘಟನೆ 2023ರಲ್ಲಿ ನಡೆಯಿತು. ಹಾಗಾದರೆ ಈಗ ಬೇಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸ್ವಲ್ಪ ಗಂಟಲು ಪ್ರಾಬ್ಲಮ್ ಆಗಿರೋದ್ರಿಂದ ವಾಯ್ಸ್ ಚೇಂಜ್ ಇದೆ, ಸಾರಿ. ಮಹಿಳಾ ಸಿಂಗಲ್ಸ್ ಚಾಂಪಿಯನ್ ಯಾರು? ಅಬ್ದುಲ್ ಫತ್ತೇಹ, ಅರೀನಾ ಸಬಲೆಂಕಾ, ಎಮಿಲಿ ಹಾನೋ ಯಾರೂ ಅಲ್ಲ. ಮಹಿಳಾ ಸಿಂಗಲ್ಸ್ ಚಾಂಪಿಯನ್ ಯಾರು? ಅಬ್ದುಲ್ ಫತ್ತೇಹ. ಆನ್ಸರ್ ಬಂದು ಅರೀನಾ ಸಬಲೆಂಕಾ. ಈಗ ಫಾಸ್ಟಾಗಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂದು 2023ರಲ್ಲಿ ನಡೆದಂತಹ ಗಣರಾಜ್ಯೋತ್ಸವ ಎಷ್ಟನೇ ಗಣರಾಜ್ಯೋತ್ಸವ? ಸೊ ಫ್ರೆಂಡ್ಸ್, ಈಗ 2024ಕ್ಕೂ ಬರುತ್ತೆ, 25ಕ್ಕೂ ಬರುತ್ತೆ. 23ರಲ್ಲಿ 74ನೇ ಗಣರಾಜ್ಯೋತ್ಸವ, 73ನೇದ 59, 60. ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಇವೇ ವೆರಿ ಇಂಪಾರ್ಟೆಂಟ್. ಗಣರಾಜ್ಯೋತ್ಸವ 2023ರಲ್ಲಿ ನಡೆದಿದ್ದು 74ನೇ ಗಣರಾಜ್ಯೋತ್ಸವ. ಇದರ ಮುಖ್ಯ ಅತಿಥಿಯಾಗಿದ್ದವರು ಅಬ್ದುಲ್ ಫತ್ತೇಹ್ ಅಲ್ ಸಿಸಿ, ಈಜಿಪ್ಟ್ನ ಅಧ್ಯಕ್ಷರು. ಇದರ ಮುಖ್ಯ ಅತಿಥಿಯಾಗಿ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರೋರು ಯಾರು? ಅಬ್ದುಲ್ ಫತ್ತೇಹ್ ಅಲ್ ಸಿಸಿ, ಈಜಿಪ್ಟ್ನ ಅಧ್ಯಕ್ಷ. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 2023ರ ಬಜೆಟ್ನ ಒಟ್ಟು ಗಾತ್ರ ನೋಡಿ. ಬಜೆಟ್ ಮಂಡನೆ ಮಾಡ್ತಾರಲ್ಲ, ಎಷ್ಟಿತ್ತು? 45.14 ಲಕ್ಷ ಕೋಟಿ, 44.14 ಲಕ್ಷ ಕೋಟಿ, 45.15 ಲಕ್ಷ ಕೋಟಿ, 45.16 ಲಕ್ಷ ಕೋಟಿ. 2023 ಬಜೆಟಲ್ಲಿ 45.14 ಲಕ್ಷ ಕೋಟಿ. ಇದನ್ನು ಮಂಡಿಸಿದವರು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ ಹಣಕಾಸು ಸಚಿವೆ ಆಗಿದ್ದಾರೆ. 5.94 ಲಕ್ಷನ ರೈಲ್ವೆಗೆ, 2.41 ಲಕ್ಷನ ಕೋಟಿ ರೂನ ರೈಲ್ವೆಗೆ, 5.94 ಲಕ್ಷ ಕೋಟಿ ರೂನ ರಕ್ಷಣೆಗೋಸ್ಕರ ಇಟ್ಟಿರುವಂಥದ್ದು. ಹೆಲಿಕಾಪ್ಟರ್ ತಯಾರಿಕಾ ಘಟಕ ಕರ್ನಾಟಕದ ಯಾವ ಸ್ಥಳದಲ್ಲಿ ಲೋಕಾರ್ಪಣೆ ಆಯಿತು? ಇತ್ತೀಚೆಗೆ ಲೋಕಾರ್ಪಣೆ ಆಯಿತು. ಎಲ್ಲಿ? ಗುಬ್ಬಿ, ಗುಲ್ಬರ್ಗ, ಬಿಜಾಪುರ, ಬೆಂಗಳೂರು. ಇದನ್ನು ಒಬ್ಬರು ಬಂದು ತುಂಬ ವೆರಿ ಇಂಪಾರ್ಟೆಂಟ್ ವ್ಯಕ್ತಿ ಬಂದು ಲೋಕಾರ್ಪಣೆ ಮಾಡ್ತಾರೆ. ಹೆಲಿಕಾಪ್ಟರ್ ತಯಾರಿಕಾ ಘಟಕ, ಹೆಲಿಕಾಪ್ಟರನ್ನು ತಯಾರಿಸುವಂತಹ ಘಟಕ ಕೇಂದ್ರ ಎಲ್ಲಿದೆ? ಕರ್ನಾಟಕದಲ್ಲಿ. ಯಾವ ಸ್ಥಳದಲ್ಲಿ ಅವರು ಲೋಕಾರ್ಪಣೆ ಮಾಡಿದ್ರು? ಗುಬ್ಬಿ, ಗುಲ್ಬರ್ಗ, ಬಿಜಾಪುರ, ಬೆಂಗಳೂರು. ಇಲ್ಲಿ ನೋಡಿ, ಗೆಸ್ ಮಾಡಿ. ಬೆಂಗಳೂರಂತೂ ಅಲ್ವೇ ಅಲ್ಲ, ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ನಮ್ಮ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿಯವರು ಲೋಕಾರ್ಪಣೆಯನ್ನು ಮಾಡ್ತಾರೆ. ಎಷ್ಟರಲ್ಲಿ? ಫೆಬ್ರವರಿ 9, 2023ರಲ್ಲಿ ಲೋಕಾರ್ಪಣೆಯನ್ನು ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಸೊ ಫ್ರೆಂಡ್ಸ್, ನಾನು ಇಷ್ಟು ಹೊತ್ತು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತಹ ಸಾಮಾನ್ಯ ಜ್ಞಾನದ ವಿಷಯಗಳ ಬಗ್ಗೆ ತಿಳಿಸ್ಕೊಟ್ಟಿರುವಂಥದ್ದು. ಇದಂತೂ ಹೇಳ್ಕೊಡ್ತಾ ಹೋದರೆ ಇನ್ನೂ ಹೆಚ್ಚು ವಿಷಯಗಳು ಒಳಗೊಂಡಿದೆ. ಆದರೆ ಇಂಪಾರ್ಟೆಂಟಾಗಿ ಬರುವಂಥ ವಿಷಯಗಳನ್ನ ನಾನು ಈ ವಿಡಿಯೋದಲ್ಲೇ ತಿಳಿಸಿರುವಂಥದ್ದು, ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಸೊ ಹಾಗಾಗಿ ನಾನು ಹಾಕುವಂಥ ವಿಡಿಯೋಗಳನ್ನ ನೀವು ಓದ್ಕೊಂಡ್ರೆ ಸಾಕು, ತುಂಬ ಈಸಿಯಾಗಿ ಗ್ರಾಮ ಆಡಳಿತ ಅಧಿಕಾರಿ ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮ್ನ ಪಾಸ್ ಮಾಡ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾನು ನಿನ್ನೆ ಒಂದು ವಿಡಿಯೋನ ಕೂಡ ಅಪ್ಲೋಡ್ ಮಾಡಿದ್ದೆ. ದಯವಿಟ್ಟು ಯಾರ್ಯಾರು ಆ ವಿಡಿಯೋನ ನೋಡಿಲ್ಲ, ದಯವಿಟ್ಟು ಒಂದು ಸಾರಿ ಹೋಗಿ ನೀವು ವೀಕ್ಷಣೆ ಮಾಡಿ ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪಾಸಾಗಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲೂ ಅಷ್ಟೇ ಇನ್ನೊಂದು ಸ್ವಲ್ಪ ಪ್ರಚಲಿತ ಘಟನೆಗಳನ್ನು ವಿಡಿಯೋಗಳನ್ನ ಹಾಕ್ತೀನಿ. ನೆಕ್ಸ್ಟು ನಾನು ದೈನಂದಿಕ ಗ್ರಹಿಕೆಗಳ ವಿಷಯಗಳು, ಭಾರತ ಸಂವಿಧಾನದ ಬಗ್ಗೆ ಎಲ್ಲದ್ರ ಬಗ್ಗೆನೂ ಕೂಡ ನಾನು ವಿಡಿಯೋನ ಹಾಕ್ತಾ ಇರ್ತೀನಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.